ಅಪ್ಪಿ ನಿನ್ನ ಹೆಸರು? ಶಂಭುಲಿಂಗ ಅಂತ. ಶಂಭುಲಿಂಗ. ಇದು ಹೋರಿ ಹೆಸರು, ಈ ಹೋರಿ ವಿಶೇಷತೆ ಬಗ್ಗೆ ನೀನು ಹೇಳ್ತೀಯ ನಮ್ಗೆ? ವಿಶೇಷತೆ ಅಂದ್ರೆ ಅಕ್ಕ ಮನೆಗೆ ಒಂದೊಮ್ಮೆ ದೊಡ್ಡ ಮನುಷ್ಯ, ದೊಡ್ಡ ಮನುಷ್ಯ ಹಿರಿಯ ಮನುಷ್ಯ. ಜನಕಾಗೆ ಕನಸ ಕೋಟೆ ಕಟ್ಟಿದ. ಹೆಸರು ಏನಿಟ್ಟಿದ್ದೀರಾ? ದುರ್ಗಾದೇವಿ. ಎಲ್ಲಿಂದ ತಗೊಂಡ್ಬಂದಿದ್ದು? ಈ ಕೆಂಗೊಂಡದಕ್ಕ ಫಸ್ಟ್ ಹರಾಜಿದ್ದು, ರಾಜಂಪುರದ್ದು. ಅವ್ರು ಯಾವ್ದು, ಯಾವ ತಳಿ ಇದು? ಅಮೃತ ಬಳ್ಳಿನ? ಅಮೃತನ. ಎಷ್ಟು ಕೊಟ್ರು ತಗೊಂಬಂದ್ರಿ? ಅದು ರೊಕ್ಕಕ್ಕೆಲ್ಲ ಇದೆಯಲ್ಲಕ್ಕ, ಅವತ್ತು ತೊಗೊಂಬಂದೆ. ಬೇಕಂದ್ರೆ ಅದೆಷ್ಟಾಗಲಿ. ಹೌದು. ಅಂದ್ರೆ ನೀನು ಹೋರಿಗಿಂತ ಕೋಟಿ ಕೊಟ್ರನೆತ್ತಲ್ಲ ಮುತ್ತಿನಂತ ಹೋರಿ ಸಿಗಂಗಿಲ್ಲ ಅಂತ. ಹೋರಿಗೂ ಮತ್ತೆ ವ್ಯಾಲ್ಯೂ ಕಟ್ಟಕ್ಕಾಗಲ್ಲಕ್ಕ. ಅದೇ ಅಂದ್ರೆ ನಿನ್ ಮಾತಿನ ಪ್ರಕಾರ ಹೋರಿಗೂ ಮತ್ತೆ ದುಡ್ಡಿಗೂ ಬೆಲೆ ಕಟ್ಟಾಗಲ್ಲ, ಹೋರಿನೇ ದೊಡ್ಡದು ಅಂತ ನಿನ್ ಪ್ರಕಾರ? ನನ್ನ ಪ್ರಕಾರಕ್ಕ ಇದ ದೊಡ್ಡದ. ಯಾಕಂದ್ರೆ ಇವತ್ತು ನಾವು ಒಬ್ಬ ಮನುಷ್ಯನ ಕರ್ಕೊಂಬಂದು ತಿನ್ನಿಸ್ತಾನೆ, ಅವ ಮತ್ತೊಬ್ಬನ್ ತಿನ್ಸಲಿ ಮಟ್ಟ ನಾನಾ ರಾಜ ಅಂತ. ಹೌದು. ಮತ್ತೊಬ್ಬನ್ ತಿನ್ಸಿದ್ಮ್ಯಾಗ ಹಂಗ್ ಮಾಡಿದ್ದ ಹಿಂಗ್ ಮಾಡಿದ್ದ ಅಂತ. ಅಂದ್ರೆ ನಿನ್ ಮಾತಿನ ಪ್ರಕಾರ ಮನುಷ್ಯನಿಗೆ, ಪ್ರಾಣಿಗಳಿಗೆ ಇರೋ ನಿಯತ್ತು ಮನುಷ್ಯನಿಗಿಲ್ಲ ಅಂತ ನೀನ್ ಹೇಳ್ತಾ ಇದೀಯ. ಆಮೇಲೆ ಎಷ್ಟು ಹಬ್ಬ ಮಾಡಿದೆ ಇದು? ಹಬ್ಬ ಮಾಡ್ಯತಕ್ಕ ವರ್ಷಕ್ಕೆ ನಮ್ಮ ನಂಬರ್ ಕೊಟ್ಟು ಸಾಲ ಹಬ್ಬ ಮಾಡ್ತವಕ್ಕ. ನಂಬರ್ ಯಾಕೆ ಕೊಡಲ್ಲ? ಅದ್ರ ಮ್ಯಾಗ ಭಯ ಅಕ್ಕ. ಭಯ? ಯೋ ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ, ಬೆಂಗಳೂರು ನಂದು. ಒಂದೇನು ನಟೋರಿಯಸ್ ಕಿಲ್ಲರ ಅಥವಾ ಏನಿದೇನು ಅನಾಹುತ? ಈಗ ಎಲ್ಲರ ಅಂತಾರ ನಾ ಹೋರಿ ಕಟ್ತಾನೆ ಎಲ್ಲ, ಇದು ಪಿಪಿ ಹೋರಿನ ಕಟ್ಟೇನಿ ಅಂತ. ನಾನು ಪಿಪಿ ಹೋರಿದು, ನಾವು ಪಿಪಿ ಹೋರಿ ತಿರುಗೇಶನಲ್ಲ. ಹಾಯ ಹೋರ್ಯಾಗ ನಾವು ಮತ್ತೊಬ್ಬನ ಇದ್ರಿಗೇನೋ ಸೆಲೆಕ್ಟ್ ಮಾಡಲ್ಲ. ಇವತ್ತು ನಮ್ಮ ಕೂಡ ನಮ್ಮ ದೋಸ್ತ ಅದಾನ, ಅವ್ನು ನಾಳೆ ನಿಂಬೆ ಹಣ್ಣು ತಗೊಂಬಂದಿಟ್ರೆ ಹಾಂ ಸರಿ ಹಾಕಿ ನೀನು ಹಬ್ಬಕ್ಕೆ ಅಂತೇಳಿ ಅವ್ನು ತಗೊಂಬಂದಿಟ್ಟು ಹೋಗ್ಲಿ, ಹಿಂಗೆ ತಡಾಚ್ಕೊಂಡು ಹಬ್ಬ ಮಾಡ್ಕೊಂಬೋದು. ಇವಾಗ ಹೇಳ್ತೀನಿ, ದೇವ್ರ ಹೆಸರು ಮೇಲೆ ಇಟ್ಟಿದ್ದೀರಾ. ಇವಾಗ ಎಲ್ಲಾ ಕಡೆನೂ ಮಾಟ ಮಂತ್ರ ತಂತ್ರ ಅಂತ ಇರುತ್ತೆ. ನಿಮ್ಮ ಹೋರಿಗೂ ಮಾಡ್ತಿದಾರ? ನಮಗೆ ಸಾತಾನ ಐತಕ್ಕ. ನಮ್ಮ ಹೆಸರಿನ ಪ್ರಕಾರ ದುರ್ಗಾದೇವಿ ದುರ್ಗಮ್ಮನ ಅವತಾರ. ಅಂದ್ರೆ ನಿನ್ ಮಾತಿನ ಪ್ರಕಾರ ನಿಮ್ಮ ಹೋರಿಗೆ ಅಂದ್ರೆ ಏನತ್ತಲ್ಲ, ನಾವು ಪದನ ಯೂಸ್ ಮಾಡಕ್ ಹೋಗಲ್ಲ, ಬಟ್ ಆದ್ರೆ ಹೇಳ್ತೀನಲ್ಲ, ಇದು ಯಾವುದೇ ರೀತಿ ಲಿಂಬೆ ಹಣ್ಣು ಅದಕ್ಕೆ ಇದಕ್ಕೆ ಅಂತ ಹೆಸರಲ್ಲೇ ದುರ್ಗಾದೇವಿ ಐತೆ. ಯಾವುದೇ ರೀತಿ ನಾಟಲ್ಲ ಅನ್ಸುತ್ತೆ ನನಗೆ. ನಾಟಲ್ಲ ಅಂದ್ರೆ ದೇವಿ ಆಶೀರ್ವಾದ ಹೆಂಗೈತೆ ಅನ್ನಕ ಇದ್ರ ಮ್ಯಾಗ ಅದ್ರ ಶಕ್ತಿ ಇರೋದಕ್ಕನ ಈಗ ಎಷ್ಟಾಕ ಮಂದಿ ಕೇಳಿದ್ರೆ ಕೊಟ್ಟಲ್ಲ ಹೊರಿನ. ಹೌದಾ? ಕೊಡಲ್ಲ. ಮನ್ಯಾಗ ಇರ್ಲಿ ಮನ್ಯಾಗ ಇರ್ಲಿ. ನಾನು ಕೇಳ್ಪಟ್ಟೆ ತುಂಬಾ ರೇಟಿಗೂ ಕೇಳಿದಾರಂತೆ ನೀವು ಹೋರಿ ಕೊಡಕ್ ಯಾಕೆ ಇದ್ ಮಾಡಲ್ಲ? ಈಗ ಮೊದಲನೇ ಯಾರು ಹೊರಗೆ ಹಾಕ್ತಾರಕ್ಕ. ನಾನು ನೋಡಿದೆ ಈ ವರ್ಷ 10 ನಿಮಿಷ ನಿಲ್ಲತ್ತಿಗೆನ ಹೋರಿ ರೌಂಡ್ ಮಾಡ್ತಾನೆ ಅಂತಾರ. ಬಹುಮಾನಕ್ಕ ಹೋರಿ ಹಾಕಿರಲ್ಲ. 10 ನಿಮಿಷ ನಿಲ್ತೈತೆ, 20 ನಿಮಿಷ ನಿಲ್ತೈತೆ. ಹರಿಬೇಕು ಅಂತ ನಾವು ಬಿಟ್ಟಿರ್ತೇವೆ ಅಂದಾಗ ಅದ್ರ ಮ್ಯಾಗ ಕೊಬ್ಬರಿ ಇರ್ತೈತಿ. ಕೊಬ್ಬರಿಗೆ ಇದ್ರೆ ಹೋರಿ ಮಾಲಕ್ ಹೆಸರು ಹಾಕಾನ. ಹೋರಿ ಮಾಲಕನಿಗೆ ಹೆಸರು ಉಳಿಸ್ಬೇಕು ಅಂದಾಗ ಎಲ್ಲರನ್ನ ಹಾಯ್ತೈತ. ಹೌದು. ಈಗ ಎಂತ ಸಿಚುವೇಶನ್ ಬಂದೈತಿ ಅಂದ್ರು ಇವಾಗ ನನ್ನ ಮಾಲಕ ತಗೊಂಬಂದಾನಂದ್ರೆ ಏನಂತಲ್ಲ, ಹಬ್ಬದಾಗ ಓಪನ್ ಚಾಲೆಂಜ್ ಆಗಿ ನೀವು ಹೇಳೋದಲ್ಲ, ಅದು ಬಾಯಿ ಇತ್ತಂದ್ರೆ ಹೇಳ್ತಿದ್ದು. ಓಪನ್ ಆಗಿ ನಾನು ಬಂದ್ ಮುಟ್ರಿ ನಾನು ಕೊಬ್ಬರಿಗೆ ಹೆಂಗ್ ಹರಿತೀರಾ ಅಂತ ನಮ್ ದುರ್ಗಾದೇವಿ ಹೇಳುತ್ತೆ. ನಿನ್ ಮಾತಲ್ಲಿ ಹೇಳದೆ ಇದು ಅಷ್ಟೇ. ಆತರ ಹಬ್ಬ ಮಾಡುತ್ತೆ. ಎಷ್ಟೊಂದ್ ಹಬ್ಬದಾಗ ಈಗ ಎಲ್ಲರೂ ಒಬ್ಬರು ವಿಡಿಯೋದಾಗ ಅಂತಾರ, ನಮ್ ಕೊಟ್ಟಾಗ ಬಂದು ನಮ್ ಊರಿನ ಓಡಾಕ್ ಹೋಗಾರ ಅಂತ ಅಂದ. ಹಂಗ ಯಾರು ಮಾಡಂಗಲ್ಲ. ನಮ್ ಕೊಟ್ಟಾಗಿದ್ದಾರ ಮತ್ತೊಬ್ಬರಿಗೆ ಸಲ್ಯೂಟ್ ಕೊಟ್ಟು ಮಾಡ್ಕೊಡ್ತಾರ. ಹೌದು. ಈಗ ನಾನು ಹಿಂಗ್ ಕೊಟ್ಟಾಗದಾನೆ, ಅಣ್ಣ ಹಿಂಗ್ ಹೊಂಟತ್ ಅವ್ರ ಹೋರಿ ನಾಳೆ ಎಗಿಸಿಗೆ ಹೋಗತಿ, ಸ್ವಲ್ಪ ಜಾಸ್ತಿ ಆಗೈತಿ, ಆ ಹೋರಿ ಇಡಿಸ್ಬೇಕು ಅಂತ. ಈಗೆಲ್ಲ ಹೆಂಗ್ ಗೊತ್ತಾ, ಈಗ ಟಾಪ್ ಹೋರಿ ಐತಿ ಅಂದಾಗ ಅವ್ರು ಬೆಳೆ ಬೇಯಿಸ್ಕೊಳಕ ಮತ್ತೊಬ್ರು ಹಿಡ್ಕೊಂತಾರ. ಹೌದು. ನಾವಿರೋದ್ 4 ಮಂದಿ. ನಮ್ಮ ಊರಾಗ ಬಂದ್ವಿ ಅಂದ್ರೆ ಇಲ್ಲಿ ಇರ್ತಾರ ನಾವ 4 ಮಂದಿ. 4 ಮಂದಿ ಹಬ್ಬ ಮಾಡಕ್ ಹೋಗವ ಅಂದ್ರೆ ಮತ್ತೊಬ್ರು ಸತಿ ಹೋಗಲ್ಲ. ನಮ್ ಹೋರಿ ಆತ, ನಮ್ ಹೋರಿ ಮೇಲೆ ನಂಬಿಕೆ ಐತಿ, ಹೋಗಿ ನಾ ಬಿಡ್ತಾನೆ. ಇವ್ರು ನಂಬರ್ ತೋರಿಸ್ತಾರ, ಕುಣ್ಯಾರ್ ಕುಣಿತಾರ, ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತೈತಿ. ಲಾಸ್ಟಿಗೆ ಹೋಗಿ ಮತ್ತೆ ನಮ್ಮ ಕೈಗೆ ಸಿಗ್ತೈತಿ. ಎಷ್ಟೊಂದು ಹಬ್ಬದಾಗ ಹೋರಿ ನಿಲ್ಲ ಕುಂದ್ರತಿಗೆನ ಹೋರಿ ಮಾಲಕರಿಗೆ ಇದನ್ನ ಮಾಡಿಸ್ತಾರ, ಜೋರ್ ಮಾಡಿಸ್ತಾರ. ಯಾಕಂದ್ರೆ ಅವ್ರಿಗೆ ಹೊಟ್ಟಿ ಕಿಚ್ಚ, ನಮ್ಮಂಗೆ ಮಾಡೋಕ್ಕಾಗಲ್ಲ ಅಂತ ನೋಡಕ ನಾವು ದುಡ್ಕೊಂಬಂದು ಮಾಡಿದ್ರೆ 4 ಇಂದ 5 ಹೋರಿ ಕಟ್ಕೊಂಡೈತಿ. ಹೌದು. ಹಬ್ಬದ ಬಗ್ಗೆ ದುಡ್ಡು ಕೊಟ್ಟು ಹಬ್ಬ ಮಾಡ್ತಿದಾರಲ್ಲ, ಅವ್ರ ಬಗ್ಗೆ ಏನೈತಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದೇ ವರ್ಡ್ ಅಲ್ಲಿ ಹೇಳ್ಬಿಡು ಸಾಕು. ಈಗ ದುಡ್ಡು ಕೊಟ್ಟು ಹಬ್ಬ ಮಾಡೋದಕ್ಕ ನಾವು ಮಾಡಲ್ಲ. ನನಗೆ ಇವತ್ತು ನಾನು ಒಂದು ಹಬ್ಬಕ್ಕೆ ಹೋಗ್ತಾನೆ ಅಂದ್ರೆ ಅವ್ರ ನಂಬರ್ ಕೊಡ್ತಾರೆ, ನಂಬರಿಗೆ ರೊಕ್ಕ ಕೊಡ್ತಾನೆ. ಖುಷಿಗೆ 4,000 ಫ್ರೀಜಿಗೂ ಕೊಡ್ತಾನೆ. 4,000 ಹೋರಿ ನಂಬರ್ ಮತ್ತು 4,000 ರೂಪಾಯಿ ಖುಷಿಗೆ. ನಂಗೆ ಸೈಡ್ ಗೇಟ್ನ ಪರ್ಮಿಷನ್ ಕೊಡ್ಬೇಕು ಅಷ್ಟೇ. ಬಹುಮಾನ ಬೇಡ, ಅವರೇ ಇಟ್ಕೊಳ್ಳಿ. ನಾನು ಖುಷಿ ಇದು ಕೊಡ್ತೈತಿ, ಅವ್ರು ಕೊಡೋದು ಬೇಡ. 4 ಮಂದಿ ನಾವು ಹೋದಾಗ ಗೊತ್ತಿರ್ತಾರಲ್ಲ, ಅಷ್ಟು ಸಾಕು. ಅಂದ್ರೆ ನಿನ್ನ ಪ್ರಕಾರ ನಿನ್ನ ಪ್ರೀತಿ ಅಭಿಮಾನ ಬಹುಮಾನಕ್ಕೆ ಅಂತಲ್ಲ, ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡ್ತೀಯ ಅದು ಖುಷಿಗೆ. ಈಗ ಒಂದು ವಿಡಿಯೋ ವೈರಲ್ ಆಕತಿ ಅಂದ್ರೆ, ಈಗ ನಾನು ಅದನ್ನ ಕೊಟ್ಟಾಗ ಹೋಗ್ಯಾನೆ ಅಂದ್ರೆ ನಾನು ಖುಷಿ ಪಡ್ಸಕ್ಕೆ ಅದು ಖುಷಿ ಪಡಿಸ್ತೇನೆ. ಹೌದು.
ಈಗ ನಾ ಹಿಡ್ಕೊಂಡು ನಿಂತಾನೆ ಅಂದ್ರೆ ಅದು ನಾನು ಖುಷಿ ಪಡಿಸ್ಬೇಕು ಅಂತ ಅಷ್ಟು ಸಾವಿರಾರು ಎಲ್ಲ ಜನ ಇರ್ತಾರೆ ಅದ್ರ ಸಂಡೆ ನಾನು ಹೋಗಿ ನಿಂತಾನೆ ಅಂದ್ರೆ ನನಗೆ ಗುರ್ತಿಸ್ತದೆ. ಇವತ್ತು ಒಂದು ಹುಡುಗ ಇದು ಕೊಡಕ್ಕೆ ಅಂತಾನಂದ್ರೆ ಓಡಪ್ಪ ಅಂದ್ರೆ ನಾವು ಒಂದು ಸ್ವಚ್ಛ ನಿನ್ನ ಜೀವನ ಆಸೆ ಇಟ್ಕೊಂತೀವಿ ಅದೇ ಹೇಳಿದ್ರು ಆ ಹುಡುಗ ಓಪನ್ ಚಾಲೆಂಜ್ ಅಂತ ಹೇಳಿ. ಈಗಾದ್ರೆ ದೊಡ್ಡವರು ಹಬ್ಬ ಮಾಡಿದ್ವಿ, ಓಪನ್ ಚಾಲೆಂಜ್ ಅಕ್ಕ ಹಬ್ಬ ಮಾಡಿದ್ವಿ. ಇನ್ನೊಂದಕ್ಕ ಮಾಟ ಮಾಡಿ ಮಾಡ್ತಾರಲ್ಲ ಅದು ಬೇಡ. 4 ಮಂದಿ ಹಬ್ಬ ಮಾಡೋದ ದೊಡ್ಡದಲ್ಲ, ಈಗ 8 ಮಂದಿ ಹಬ್ಬ ಮಾಡ್ತಾರೆ. ಒಂದ್ ಮಾತು ಹೇಳ, ನಿನ್ ಪ್ರಕಾರ ಹೇಳ್ತೀನಲ್ಲ, 1000 ಜನ ಏನತ್ತಲ್ಲ ಇರೋದಲ್ಲ ಏನೈತಿ, ಯಾವತ್ತು ಸಿಂಗಲ್ ಶೇರ್ ಏನೈತಿ 10 ಜನ ಕರ್ಕೊಂಡ್ ಬರೋದಲ್ಲ. ಯಾವತ್ತು ಹುಲಿ ಏನೈತಿ ಒಬ್ಬಂಟಿಯಾಗಿರ್ತೈತಿ, ಕಾಡಿನ ರಾಜ ಹುಲಿ. ಅದೇ ತರ ಏನೈತಲ್ಲ ನಮ್ ಹುಲಿ ನಮ್ ದುರ್ಗಾದೇವಿ ಇರ್ತೈತಿ. 4 ಜನ ಇದೀರಂತಂದ್ರೆ ಏನೈತಲ್ಲ 40 ಜನ ಬಂದ್ ಮುಡ್ತೀನಿ ಅಂದ್ರು ಈ ಹೋರಿ ಮುಟ್ಟಕ್ಕಾಗಲ್ಲ. ನಿಮ್ 40 ಜನರಿಗೂ 4 ಜನರಿಗೂ ಕಂಪೇರ್ ಮಾಡಿದ್ರೆ ನೀವು 40,000 ಜನ ಹೊತ್ತಂಗೆ ಅಷ್ಟೇ. ಈಗ ನಾ ಹೇಳ್ತಾನಲ್ಲಕ್ಕ, ಅವ್ರು ಬಂದು ಏನೋ ಒಂದು ಮಾಡ್ಕೊಂಡು ಹೋಗ್ಲಿ, ಹಟ್ಟಿ ಹಬ್ಬಕ್ಕೆ ಹೋದಾಗ ಅವ್ರ ಪಟಾಗ ಹೋಗ್ತಾನೆ, ಅವರು ಹಬ್ಬ ಮಾಡ್ಕೊಳ್ಳಿ. ಇದನ್ನೊಂದು ರೋಮಾನ ಇದು ಮಾಡ್ಕೊಳಕ್ಕಾಗಲ್ಲ. ಈ ವರ್ಷ ಏನಕ್ಕ ಈಗ ಮುಗೀತು, ಈ ವರ್ಷ ಮುಗೀತಲ್ಲ, ಈಗ ನೆಕ್ಸ್ಟ್ ಇಯರ್ ಬಂದ್ರೆ ನೆಕ್ಸ್ಟ್ ಇಯರ್ ನಾನು ಅಂದನಿಗೆ ಎಲ್ಲರಿಗೂ ಇದು ಮಾಡ್ತೇನೆ. ಓಪನ್ ಚಾಲೆಂಜಾಗ ಹಬ್ಬ ಮಾಡಕ್ಕೆ ಈಗ ಓಪನ್ ಚಾಲೆಂಜ್ ವಿಡಿಯೋ ವೈರಲ್ ಆಗಿತ್ತು. ಅವ್ರದ್ದೇನು ವಿಡಿಯೋ ವೈರಲ್ ಆಗಿತ್ತು ಅಂದ್ರೆ, ಈಗ ಅವ್ರ ಹೋರಿ ಅವ್ರು ಇದನ್ನು ಮಾಡ್ತಿದ್ರು, ಅವರೆಲ್ಲ ಬಂದು ಇದು ಮಾಡ್ತಾರೆ, ಸಂದೇಶನ ಮಾಡ್ತಾರಲ್ಲ, ಸಂದೇಶನ ಮಾಡಿದ್ರೆ ಅವ್ರ ಹೋರಿ ಟಾರ್ಗೆಟ್ ಮಾಡ್ತಾರೆ. ಮೊನ್ನೆ ನಾ ಫೋನ್ ಮಾಡಿದ್ದೆ, ಅಣ್ಣ ನೀವು ವೈರಲ್ ಆತಂದ್ರೆ ನಮ್ಮ ಹೋರಿ ಹತ್ತಾರ ಅಂತ ಎಷ್ಟಾಕೊಂದು ವಿಡಿಯೋದಾಗ ಕೇಳ್ಬಿಟ್ಟನಿ, ಮತ್ತೆ ಹೆಂಗೆ ಅಂದೆ. ಹೌದು ತಮ್ಮ, ನಾನು ವಿಡಿಯೋ ಮಾಡಿದ್ದು ಹೋರಿನ ಹತ್ತಕ್ಕೆ ಆಸೆ ಬರ್ತಾರೆ, ಹಂಗಿದ್ರೆ ನೀನು ನಾನು ಹೋರಿ ವಿಡಿಯೋ ಮಾಡ್ಬೇಕು ನೀನು ಅಂದೆ. ಯಾಕೆ ನಾನು ಹೋರಿ ನಾ ಹರಿಸ್ಬೇಕು. ಇವತ್ತು ನಾನು ಅದನ್ನು ಹರಿಸ್ಬೇಕು ಅನ್ನೋದು ನನ್ನಂತಲ್ಲಿ ಎಷ್ಟು ಇರ್ತೈತಿ. ಸೋತ್ರ ಭಾಳ ಮಂದಿ ಖುಷಿ ಪಡೋರು ಇರ್ತಾರೆ. ಅದೇ ಗೆದ್ರೆ ಇತಿಹಾಸ. ಸೋತ್ ಮ್ಯಾಗ ಅಕ್ಕ ಒಂದ್ ಪಟ್ ಸೋತ್ ಮ್ಯಾಗ ಅದಕ್ಕೆ ಭಾಳ ಟ್ಯಾಲೆಂಟ್ ಇರ್ತೈತಿ. ಇವತ್ತು ಇವನಂತಲ್ಲಿ ಹೋರಿ ಯಾವ ಲೆಕ್ಕಕ್ಕೆ ಇರ್ಬೇಕು ಅನ್ನೋದು ಅದು ಇದ್ರಾಗ ಐತಿ ಅಂದ್ರೆ ಇವತ್ತಿಗೂ ಒಟ್ಟ ಮನೆ ಬಿಟ್ಟು ಹೊಂಚಿಲ್ಲ, ಹೊಂಚೋದು ಇಲ್ಲ. ನಾನೇ ಹೇಳ್ತೀನಿ, ನನಗೆ ಇಷ್ಟು ನಿಜ ಹೇಳ್ತೀನಿ, ಎಲ್ಲ ಹೋರಿ ಸಂದರ್ಶನ ಮಾಡ. ಆದ್ರೆ ಇದು ಮಾತ್ರ ಏನೈತಿ, ಏನೋ ಒಂದು ನನಗೆ ಡೀಪ್ ತುಂಬಾ ಇಷ್ಟ ಆಗೋದಿವೆ ಹತ್ರ. ಯಾಕೆ ಒಂದು ಪ್ರೀತಿ ನನಗೆ. ಯಾಕೆ ಇದನ್ನ ನಾನು ಯಾವುದು ನಮ್ಮ ಹುಲಿಗಿನ ಕೊಪ್ಪ ಹಬ್ಬದಲ್ಲಿ ಹೋದಾಗ ಹೋಗಿ ತಪ್ಕೊಂಡು ಕೊಟ್ಟು ವಿಡಿಯೋ ಮಾಡಿದ್ರೆ ಬೇಜಾರು ಮಾಡಿದ್ರು. ಇನ್ನೇ ಡಿಸೆಂಟ್ ಆಗಿ ಹಬ್ಬ ಹೇಳಕೊಂತಿರಲ್ಲ, ಬಿಟ್ಟ ಮ್ಯಾಗ ಯಾರು ಬಿಡ್ತಾರ ಅವ್ರನ್ನೇ ಇದನ್ನ ಮಾಡ್ತಾರೆ. ಹೌದು, ಅದು ಬೇಡ. ಏನೋ ಒಂದು ಕಮಿಟರ್ ಅದಾರ ಅಂದ್ರೆ ಪಾಪ ಅವ್ರು ಒಂದು ಬಸವಣ್ಣನ ಸಾಕಿರ್ತಾನ ಅಂತ ಅವಕಾಶ ಕೊಡ್ಬೇಕು. ಇಲ್ಲಪ್ಪ ನಮ್ಮ ಕೈಯಿಂದ ಆಗಲ್ಲಣ್ಣ, ಹೋರಿನೂ ತರಕೋಬೇಡ, ಏನಿಲ್ಲ ಅಂತ ಸುಮ್ಮನೆ ಇರ್ಬೇಕು ಅಂತ ಹೇಳಿದಾಗ ಇದಕ್ಕೆ ಒಂದೇ ಒಂದು ಹೇಳ್ತೀನಿ. ಈ ಹೋರಿ ಬಗ್ಗೆ ಹೇಳಕ್ಕೆ ಇಷ್ಟೆಲ್ಲ ಮಾತಾಡಿದ್ರು ನನಗೆ ಪದಗಳೇ ಬರ್ತಿಲ್ಲ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಹೋರಿ, ನನ್ನ ತುಂಬ ಇಷ್ಟವಾದ ಹೋರಿ. ಅದರಲ್ಲೂ ಒಂದು ಅವ್ರು ಹೇಳ್ತಿದ್ದಾರೆ ನೋಡಿ, ಯಾರಾದರೂ ಪೈಲ್ವಾನ್ರು ಓಪನ್ ಚಾಲೆಂಜು ಮುಟ್ಟಬೇಕು ಹರಿಬೇಕು ಅಂದಂಗೆ ನಾನೇ ಬರ್ತೀನಿ ನಮ್ಮ ತಮ್ಮವ್ರ ಜೊತೆಗೆ. ನೋಡ್ರಿ ಈ ಹಬ್ಬ ಮಾಡೋಣಂತೆ ಈ ಸತಿಗೆ. ಮುಂದಿನ ವರ್ಷ ನೋಡೋಣ ಎಂಥ ಹೋರಿಗಳಿಗೂ ನಂಬರ್ ಕೊಡ್ತೀರಂತೆ. ಇಂಥ ಬಡವ್ರ ಹೋರಿಗೆ ನಂಬರ್ ಕೊಡಿ ಆಯಿತಾ. ಎಲ್ಲರೂ ಒಳ್ಳೇದಾಗಲಿ ಮತ್ತು ಇಂಥ ಬಡವ್ರ ಹೋರಿಗಳನ್ನು ಬೆಳೆಸೋಣ. ಯಾವುದೇ ಕಾರಣಕ್ಕೆ ಹೇಳ್ತೀನಿ, ಇವ್ರ ಮಾತುಗಳನ್ನು ಹಿಡಿದು ತಲೆ ಹಿಡಿಯೋ ಕೆಲಸ ಮಾಡಬೇಡ್ರಿ. ಇವ್ರದ್ದು ಒಂದೇ ಒಂದು ಮಾತು ಹೇಳಕ್ಕೆ ಹೇಳ್ತೀನಿ, ಅವ್ರು ಬೆಳಿಬೇಕು ಅನ್ನೋ ಹಠ ಇವ್ರದೈತೆ, ತುಳಿಬೇಕು ಅನ್ನೋ ಚಟ ಅವ್ರದ್ದಿದ್ರೆ ಏನತ್ತಲ್ಲ ಅಖಾಡದಲ್ಲಿ ಮಾತ್ರ ದುರ್ಗಾದೇವಿ ಹವ ಇರುತ್ತೆ. ಅದೇ ರೀತಿಯಾಗಿ ಟಾರ್ಗೆಟ್ ಮಾಡಿದವ್ರಿಗೆ ಏನತ್ತಲ್ಲ ಪಕ್ಕ ಏನತ್ತಿ ಮಾಸಾಗಿ ಹಬ್ಬ ಮಾಡಕ್ಕೆ ಬರ್ತಾಳೆ. ಅವಳೇ ನಮ್ಮ ಮುದ್ದಿನ ದುರ್ಗಾದೇವಿ.